ಒಂದ ಕಮಿಟಿ ಅವ್ರು ಹೇಳಿದ್ರು ಅವ್ರ ನಿರ್ಣಯ. ಯಾರು ಹೇಳಿದ್ರಿಪ್ಪ ಕಮಿಟಿ ಅವರು ನಿರ್ಣಯ ಮಾತಾ? ಕಮಿಟಿ ಅವ್ರು ಏನು ನಿರ್ಣಯ ಹೇಳಿದ್ರಪ್ಪ ಅಂತಂದ್ರ, ಏನ್ರಿ ಗೌಡ್ರ? ಏನೇ ಮಾತಾಡ್ರಿ ಹೌದು, ಒಟ್ಟು ಹಾಲು ಮತದಾಗೆ ಮಾತಾಡ್ಬೇಕು. ಯಾರು ಮಾತಾಡುದಲ್ಲ, ಹೇಳುದಲ್ಲ, ಕೇಳುದಲ್ಲ, ಒಟ್ಟ ಹಾಲಿನಾಗೆ ಹೇಳುದು. ಯಾರ್ದು ಊಟ ಮಾಡ್ಯಾವ ನೋಡು ಅವ್ರದ ಹೇಳುದು. ಇವತ್ತು ಅವ್ರದೇ ಮಾತಾಡುದತ್ತ. ಹೌದು, ನಮ್ಮ ನಂದಿಕೊಳ್ಳಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡ ಒಂದು ಬಹಳ ಉತ್ತಮವಾದಂತ ವಿಚಾರವನ್ನು ಇಟ್ಟಾರ. ಹೌದು, ಒಂದು ಮಾತು ಹೇಳಿದ್ರು ಅವ್ರು. ಯಾರು ಹೇಳಿದ್ರಿಪ್ಪ? ಹಾಲು ಮತದೊಳಗ ಹೌದು, ಬೀರ್ ದೇವ್ರ, ಮಾಳಿಂಗರಾಯ, ಚಕ್ರಾಯ, ಹೌದು, ಇವ್ರು ಏನೇನ ಪವಾಡ ಮಾಡ್ಯಾರ ಅದನ್ನ ನಾವು ಹೇಳುದು. ಅದನ್ನ ಮಾಳಿಂಗರಾಯನ ಮೇಳದವ್ರು ಹೇಳಿ. ಹೌದು, ಇಲ್ಲ ಅಮೋಘ ಸಿದ್ಧ, ಬೆಳೆಯಾಡ ಸಿದ್ಧ, ಮಲ್ಕಾರ್ ಸಿದ್ಧ ಯಾರು ಪವಾಡ ಮಾಡ್ಯಾರ ನೋಡು ಅವ್ರು ಅಮೋಘ ಸಿದ್ಧನ ಮೇಲೆ ಹೇಳುದು. ಹೇಳ್ಬೇಕಂತ ಹೇಳಿ ಹೌದು, ಹಿಂಗ ನಮ್ಮ ಒಂದು ಹಿರಿಯರ ಅಪೇಕ್ಷೆ ಅದ. ಹೌದಪ್ಪ, ಹೌದು. ಅದ್ರಾಗೆ ನಮ್ಮ ಅಕ್ಕಾರ ಒಂದು ವಿಷಯ ಇಟ್ಟಾರ. ನಮ್ಮ ಸರಿಜೋಡಿ ಕಲಾವಿದರು ಹೌದು, ಶಿವ ಮತ್ತು ಶಕ್ತಿ. ಏನ್ ಅವ್ವ ಎತ್ತೋ ಏನ್ ಅಪ್ಪ ಎತ್ತೋ ವಿಷಯ ಇಟ್ಟಾರ. ಹೌದಾ? ಹೌದು, ಅತ್ ಹೇಳಿ ಅವ್ರು ಮಾತಾಡ್ಯಾರ, ಹೇಳಿ ಹೋಗ್ಯಾರ ಅವ್ರು. ಹೌದು, ಹೋಗ್ಯಾರ. ಹೌದಿಲ್ಲ? ಹೌದು, ಅದಕ್ಕೆ ಇಲ್ಲಿ ನಾ ಆತ್ಮೀಯ ಬಂಧುಗಳೇ ಬಹಳ ಸಂತೋಷದ ಮಾತದ. ಇವತ್ತ ಅವರು ಕಮಿಟಿ ಅವ್ರು ಹೇಳಿದ್ರು, ಏನೇ ಮಾತಾಡ್ರಿ ಖರೆ ಹಾಲು ಮತದಾಗಿರ್ಲಿ, ಪ್ರಶ್ನೆ ಮಾಡಿದ್ರೆ ಬುಕ್ದಾಗ ಮಾಡ್ರಿ. ಹೌದು, ಇರ್ಲಿ. ಯಾಕಪ್ಪ ಅಂತಂದ್ರ ದೈವ ಅಂದ್ರೆ ದೇವ್ರಿದ್ದಂಗ. ಇವತ್ತು ದೈವದ ಮಾತು ನಾವು ನೀವೆಲ್ಲರೂ ಪಾಲಿಸೋದದ. ಹೌದು, ಸ್ವಲ್ಪ ಸಿದ್ಧಾಟಿಗೆ ವಿಷಯಗಳನ್ನ ಬಿಡಿಸಿ ಮಾತಾಡ್ಬೇಕಾದ್ರೆ ಮಾತು ಹೆಚ್ಚಾತಾವ. ಸಿದ್ಧಾಟಿಗೆ ವಿಷಯ ಮಾತಾಡ್ಬೇಕಾದ್ರ ಮಾತ ಹೆಚ್ಚಾತಾವ. ಮಾತಾಡೋದ್ನ ಬಿಡುವತ್ ನೀವು ಅನ್ಬಾರ್ದು. ಹೌದಿಲ್ಲ? ಹೌದು, ಅದಕ್ಕ ಇಲ್ಲಿ ಯಾಕಪ್ಪ ಅಂತಂದ್ರ ಯಾವ ಹಾಲು ಮತದ ಬಂಡಿ ಎಲ್ಲಿ ಹುಡ್ತಪ್ಪ ನಮ್ಮ ಹಾಲು ಮತದ ಬಂಡಿ? ಯಾವ ಕೈಲಾಸದೊಳಗ ಹೌದು, ಶಿವ ಪಾರ್ವತಿಯರು ಒಂದಾನೊಂದು ದಿನ ಲೋಕ ಸಂಚಾರ ಹೌದು, ಮಾಡ್ಕೊತ ವಾಯು ವಿಹಾರಕ್ಕಾಗಿ ಎಲ್ಲಿಗೆ ಬಂದ್ರು? ಎಲ್ಲಿ ಬಂದ್ರಪ್ಪ? ಜಾಗೃತಪುರ ಸೀಮೆಗೆ ಬಂದು ಹೇಳಿದ್ರು. ಹೌದು, ಅವಾಗ ಏನಾಯ್ತು? ಜಾಗೃತಪುರ ಸೀಮ್ಯಾಗ ಜಾಗೃತಪುರ ಸೀಮೆಗೆ ಬಂದು ಹೇಳಿದ ಕಾಲಕ್ಕ ಹೌದು, ಪರಮೇಶ್ವರ ಶಾಂತ ರೀತಿಯಿಂದ ಕೂತಿದ್ದ. ಅವಾಗ ಪಾರ್ವತ ದೇವಿ ಮೋಹ ಹೆಚ್ಚಾದ ಕಾಲಕ್ಕ, ಪಾರ್ವತ ದೇವಿಗೆ ಮೋಹ ಹೆಚ್ಚಾದ ಕಾಲಕ್ಕ ಮಲಿಹಾಲ ಧರಣಿಗೆ ಬಿದ್ದ ಕಾಲಕ್ಕ, ಧರಣಿಗೆ ಬಿದ್ದ ಕಾಲಕ್ಕ ಏನಾತ್ರಿ ಗೌಡ್ರ? ಆ ಮಲಿಹಾಲ ಮಣ್ಣು ಕಲಸಿ ಎರಡು ಗೊಂಬಿ ತಯಾರು ಮಾಡಿ ಪಾರ್ವತ ದೇವಿ ಎರಡು ಗೊಂಬೆ ತಯಾರು ಮಾಡಿಟ್ರು. ಅವಾಗ ಪರಮಾತ್ಮ ತಾನು ಪಾರ್ವತ ದೇವಿ ಇವು ಎರಡು ಗೊಂಬಿ ತಯಾರು ಮಾಡಿಟ್ಟಿರಿ. ಹೌದು, ಮತ್ತೆ ಇವ್ರ ಕೆಲಸ ಏನಾದ? ಅವಾಗ ಏನಾತ್ರಿ? ಪಾರ್ವತ ದೇವಿ ಹೇಳ್ತಾಳ, ಏನತ್ರಿ ಗೌಡ್ರ? ಗುರುನಾಥ ನನ್ನ ಕೈಲಿ ವಿಷಯ ಹಂಗ ಮಾತಾಡ್ಬೇಕು ನೋಡ್ರಿ. ಶಿವಶಕ್ತಿನೂ ಇದ್ರಾಗೆ ಬರಬೇಕು, ಇದನ್ನ ಬಿಟ್ಟು ಹೊರಗೆ ಹೋಗಿರ್ಬಾರ್ದು. ಶಿವಶಕ್ತಿ ಅಂದ್ರೆ 18ರದ ಮಾತಾಡೋದಿಲ್ಲ ಅಂತ ಹೇಳ್ಯಾರ ಇಲ್ಲಿ ಹಿರಿಯರು. ಪಾರ್ವತ ದೇವಿ ಹೇಳಕತ್ತಾಳ, ಗುರುನಾಥ ಹೌದು, ನನ್ನ ಕೈಲಿ ಬರೇ ನಿರ್ಜೀವ ತಯಾರು ಮಾಡಿನ, ಇವು ಎಂಡ್ರದಾಗ ಜೀವ ಇಲ್ಲ. ಇದಕ್ಕ ಜೋಕ ತುಂಬವ ನೀನೇ. ನನ್ನ ಕೈಲಿ ಬರೇ ನಿರ್ಜೀವ ತಯಾರಾಗ್ಯಾವ. ನೀ ಜೀವರ್ ಇವಕ್ಕೆ ಜೀವ ತುಂಬದೆಪ್ಪ ಅಂತಂದ್ರ ಮುಂದೆ ಮರ್ತಿ ಲೋಕದೊಳಗ ಭೂಮಂಡಲದೊಳಗ ಇವು ಎರಡೂ ಗೊಂಬಿದಿಂದ ಒಂದು ಮತ ಹುಟ್ಟುವುದಾದ ಅಂತ ಹೇಳಿದ್ರೆ ಹೌದು. ಅವಾಗ ಪರಮಾತ್ಮಂತ ಬರೇ ನಿನ್ನವೇ ಅಡ್ಡಕ್ಕೆ ತುಂಬೋದ್ರಿ ಹಂಗ ನಾನು ಒಂದು ಗೊಂಬಿ ತಯಾರು ಮಾಡ್ತೀನಿ ಅಂತ ಹೇಳಿ ಪರಮಾತ್ಮರು ಒಂದು ಗೊಂಬಿ ತಯಾರು ಮಾಡ್ಯಾರ. ಹೌದಪ್ಪ, ಹೌದು, ತಯಾರು ಮಾಡಿ ಹೌದು ಏನು ಪಾರ್ವತ ದೇವಿ ಮಲಿ ಹಾಲಿನಿಂದ ತಯಾರಾಗಿರ್ತಕ್ಕಂಥ ಗೊಂಬಿಗೆ ಮುದ್ದವ್ವ ಮುದ್ದುಗೊಂಡು ಅಂತ ಹೆಸರಿಟ್ಟಾರ. ಹೌದು, ನಾಮಕರಣ ಮಾಡ್ಯಾರ. ಇಲ್ಲಿ ಎಲ್ಲಿ ಇನ್ನ ಒಂದು ಗೊಂಬಿ ತಯಾರಾಗ್ಯಾದ. ಇನ್ನ ಒಂದು ಗೊಂಬಿ ಯಾವ್ದಪ್ಪ? ತಿಪ್ರೇಶ್ವರ ಅರಸ ಅಂತ ಹೇಳಿ. ಹೌದಾ? ಹೌದು, ಇದು ಒಂದು ಗೊಂಬಿ. ಹೌದು. ಹಿಂಗ
ಮೂರು ಗೊಂಬೆ ತಯಾರು ಮಾಡಿದ ಕಾಲಕ್ಕ ಏನಾತೋ ಮುದ್ದವ್ವ ಮುದ್ದುಗೊಂಡ ಹಾ ಬೆಡಗ ಬದಲು ಮಾಡಿ ಇಬ್ಬರಿಗೆ ಲಗ್ನ ಮಾಡಿದ್ರು. ಹಾ ಅಣ್ಣ ತಂಗಿಗೆ ಬೆಳಗ್ಗೆ ಬದಲಾ ಮಾಡಿ ಲಗ್ನ ಮಾಡ್ಯಾರ. ಲಗ್ನ ಮಾಡಿದ್ರು. ಹೌದು. ಮುಂದೆ ಮುದ್ದವ್ವ ಮುದ್ದುಗೊಂಡನ ಹೊಟ್ಟಿಲೆ ಯಾರು ಹುಟ್ಟಿ ಬಂದ್ರು? ಹಾ ಆದಿಗೊಂಡ ಮಗ. ಆದಿಗೊಂಡ ಮಗ ಹುಟ್ಟಿ ಬಂದ. ಹೌದು ಆದಿಗೊಂಡಗ 6 ಮಂದಿ ಮಕ್ಕಳು. ಹೌದಪ್ಪ. ಅಮರುಗೊಂಡು ತುಮರುಗೊಂಡು ರಾಯಗೊಂಡು ಬೀರುಗೊಂಡ ಮಾಯಗೊಂಡು ಕಡಿ ಹುಟ್ಟು ಉಂಡಾಡು ಶಿವಪದ್ಮಗೊಂಡ. ಹೌದು ಶಿವಪದ್ಮಗೊಂಡಗ 84 ಮಂದಿ ಮಕ್ಕಳು. ಹೌದಾ 42 ಗಂಡ 42 ಹೆಣ್ಣು. ಹೌದಪ್ಪ. ಹೌದು ಇದರಾಗ ಹಾ ದೇವರಾಜ ನರಸನ ಹೊಟ್ಟಿಲೆ ಯಾರ್ಯಾರು ಹುಟ್ಟಿದ್ರು ನೀವು ಹೇಳ್ಲೇ ಗೌಡ್ರ. ಹೌದಿಲ್ಲ? ಹೌದು. ಹಿಂಗ ಹಾಲು ಮತದ ಬಡ್ಡಿ ಬಹಳ ಹೌದು ಸವಿಸ್ತಾರವಾಗಿ ಬಂದಾರ. ಹಾ ನಮ್ಮದು ಹಿಂಗ ಸತ್ತತಿ ಸಾಕೋತ್ ಬಂದಾಳ. ದೇವರಾಜನ ಹೊಟ್ಟಿಲೆ ಯಾರು ಹುಟ್ಟಿದ್ರು ಅನ್ನುವಂಥದ್ದು ಹೌದು ಮುಂದಿನ ಸಂಧಿಗೆ ಹೇಳುದಲ್ಲ. ಹೌದು ಮುಂದ ಬೀರ ದೇವ್ರ ಬಂದು ಎಲ್ಲಿದಿಂದ ಬಂದು ಹೆಂಗ ಕೂಡ್ದ ಹಾದಿ ಇಲ್ಲಿ ಎಡ್ಡಾಗ್ಯಾವ. ಹೌದಿಲ್ರಿ? ಹಾದಿ ಎಡ್ಡಾಗ್ಯಾವಕ್ರಿ. ಎಡ್ಡು ಹಾದಿ ತಂದು ಒಂದೇ ತವಲಿ ಕೂಡಿಸೋದದ ಎಲ್ಲಿ? ಡೋಣಿ ಹೆಗ್ಗೇರಿ ಕೆರಿ ಒಳಗ. ಡೋಣಿ ಹೆಗ್ಗೇರಿ ಕೆರಿ ಒಳಗ ಮಾಳಿಂಗರಾಯ 7 ಪಾತಾಳದಾಗ ಗುರುವಿನ ಹಿಡದಾನ ಹೋಗಿ ಸಿಗುದು. ಅಲ್ಲಿಗೆ ತಂದು ಈ ಹಾದಿ ಕೂಡಿಸೋದೇನ ಆತ್ಮೀಯ ಬಂಧುಗಳೇ. ಯಾಕಪ್ಪ ಅಂತಂದ್ರ ನಮ್ಮ ಪಾಲಿಗೆ ಯಾವಾಗಿರ್ಲಿ ಅಂದ್ರ ಪರಮಾತ್ಮನೇ ದೊಡ್ಡವದಾನ. ಯಾಕಂದ್ರ ನಿಮ್ಮವ್ವ ಬರೀ ನಿರ್ಜೀವ, ಅದಕ್ಕೆ ಜೀವನೇ ಇಲ್ಲ. ನಮ್ಮ ಅಪ್ಪ ದೊಡ್ಡವನೇ ಅಲ್ಲ. ಹೌದಿಲ್ಲ? ಹೇಳ್ತಾರೆ ಹಿರಿಯರೆಲ್ಲಾರು. ಏನ್ ಹೇಳ್ತಾರೋ ತಾವು ಕೇಳಿರ್ಬೇಕು. ನೀರು ನಿರಂಕಾರದ ಅಚ್ಚ ಕಡೆ ಪರಮಾತ್ಮ ಅದಾನ. ನೀರು ನಿರಾಕಾರ ಅಚ್ಚ ಕಡೆ ಪರಮಾತ್ಮ ಅದಾನ. ನೀರು ನಿರಂಕಾರದ ಅಚ್ಚ ಕಡೆ ಪರಮಾತ್ಮ ನಮ್ಮ ಪರಮಾತ್ಮ ಅದಾನ. ಹೌದಿಲ್ಲ? ಹೌದು. ಅವಾಗ ಇನ್ನ ಏನು ವಿಷಯ ಬಿಡಿಸ್ತೀರಿ, ಏನು ಮಾತಾಡ್ತಿರಲ್ಲ ಸಿದ್ದಾಟಿಗೆ ಒಳಗೆ ಮಾತಾಡೋನು. ಯಾಕಪ್ಪ ಅಂದ್ರೆ ಮತ್ತೆ ನೀರ್ ನಿರಂಕಾರ ಅಂದ್ರೆ ಮತ್ತೆ ಹಾದಿ ಬೇರೆ ಹಿಡಿತಾವ. ಆ ಕಡೆ ಏನ್ ಹೋಗೋದು ಬೇಡ. ಇಲ್ಲಿ ಹೌದಿಲ್ಲ? ಇಲ್ಲೇ ಏನು ಬೀರಪ್ಪನ ಅನ್ನ ನಾವು ಉಂಡಿವಂದ್ರೆ ಇವತ್ತು ಬೀರಪ್ಪನ ಹೊಲದಾಗೆ ದುಡಿಬೇಕಾಗ್ಯದ. ಹೌದು ಬೀರಪ್ಪನ ಹೊಲಕ್ಕೆ ಬಂದಿರಿ ದುಡ್ಯಾಕಂದ್ರೆ ಅವ್ರ ಅನ್ನ ಉಂಡ್ರಿ ಅಂದ್ರೆ ಅವ್ನ ಹೊಲದಾಗೆ ದುಡಿಬೇಕಾಗ್ಯದ. ಹೌದಿಲ್ಲ? ಬೇರೆ ಕಡೆ ದುಡಿದ್ರ ಹಂಗೆ ಪಗಾರ ಕೊಡುದಿಲ್ಲಪ್ಪ. ಹೌದಿಲ್ಲ? ಅದಕ್ಕೆ ಇರ್ಲಿ ಅನ್ನ ಆತ್ಮೀಯ ಬಂಧುಗಳೇ. ಹೆಂಗ ಹೋಲೆ ಭೂದೇವ ಜಾತ್ರೆ ಪಾದಿ ಮಮಶ್ರೀ ದಿವಸ ನಿಲಗ ಹಂಗನ ಗುಡಿನ ಅಲ್ಲ ಬಂಗಾರ ಕಳಸ ಅಡ್ಡಾಳ ಕಲಿಬೇಡ ಪದಗಾಳ ಹಾಡುವುದಕ್ಕ ಸುತ್ತದ ಬಹಳ ಹೌಸ. ಜಾತ್ರೆ ಪಾದಿ ಮಮಶ್ರೀ ದಿವಸ ನಿಲಗ ಹಂಗನ ಗುಡಿನ ಅಲ್ಲ ಬಂಗಾರ ಕಳಸ ಅಡ್ಡಾಳ ಕಲಿಬೇಡ ಪದಗಾಳ ಹಾಡುವುದಕ್ಕೆ ಶುದ್ಧಗ ಬಹಳ